ಸಿಲಿಕಾನ್ ಸಿಟಿಯಲ್ಲಿ ಕ್ರಿಸ್ಮಸ್ ಹಬ್ಬದ ಸಡಗರ ಸಂಭ್ರಮ ಜೋರಾಗಿದೆ. ಚರ್ಚ್ಗಳಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಜೋರಾಗಿದೆ. ಶಿವಾಜಿನಗರದ ಸೇಂಟ್ ಮೇರಿ ಬೆಸಿಲಿಕಾ ಚರ್ಚ್ನಲ್ಲಿ ಸಂಭ್ರಮ ಸಡಗರ. ಬೆಸಿಲಿಕಾ ಚರ್ಚ್ ಸುತ್ತಮುತ್ತ ಹಬ್ಬದ ವಾತಾವರಣ. ಕ್ರಿಸ್ಮಸ್ ಅಂತ ಹೇಳಿದರೆ ದೊಡ್ಡ ಹಬ್ಬ ಅದು. ಹಾಗಾಗಿ ಕ್ರೈಸ್ತ ಬಾಂಧವರು ಕ್ರಿಸ್ಮಸ್ಸನ್ನು ಬಹಳ ವಿಶೇಷವಾಗಿ ಆಚರಿಸ್ತಾರೆ. ವಿದ್ಯುತ್ ದೀಪಾಲಂಕಾರದಿಂದ ಚರ್ಚ್ ಜಗಮಗ ಅಂಥೇಳಿ ಮಿಂಚುತ್ತಾ ಇದೆ. ಸಾಂತಾಕ್ಲಾಸ್ ಟೋಪಿ ಧರಿಸಿ ಸೆಲ್ಫಿ ಕ್ಲಿಕ್ಕಿಸ್ತಾ ಇದ್ದಾರೆ ಜನ. ಮಧ್ಯರಾತ್ರಿಯಿಂದಲೇ ಚರ್ಚ್ನಲ್ಲಿ ವಿಶೇಷ ಪ್ರಾರ್ಥನೆ ಎಲ್ಲವೂ ಕೂಡ ನಡೆಯುತ್ತೆ. ನಾಳೆ 20,000ಕ್ಕೂ ಹೆಚ್ಚು ಜನ ಆಗಮಿಸುವ ನಿರೀಕ್ಷೆ ಇದೆ. ಚರ್ಚ್ಗೆ ಸಂಪರ್ಕಿಸುವ ರಸ್ತೆಗಳಲ್ಲಿ ವಾಹನ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. ಜನ ನಿಭಾಯಿಸಲು ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಒಟ್ಟಾರೆ ನಾಳೆ ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಕ್ರೈಸ್ತ ಬಾಂಧವರ ವಿಶೇಷವಾದಂಥ ಈ ಹಬ್ಬದ ಆಚರಣೆಗೆ ಬೆಂಗಳೂರು ಸಜ್ಜಾಗಿದೆ. ಎಲ್ಲ ಚರ್ಚ್ಗಳ ಮುಂದೆ ಕ್ರಿಸ್ಮಸ್ ಆಚರಣೆಗೆ ವಿದ್ಯುತ್ ಅಲಂಕಾರ ಸೇರಿದಂತೆ ಸ್ಯಾಂತಾಕ್ಲಾಕ್ ಟೋಪಿ ಧರಿಸ್ಕೊಂಡು ಇವತ್ತು ರಾತ್ರಿ ಇಡೀ ಪ್ರಾರ್ಥನೆ ಮತ್ತೊಂದು ಎಲ್ಲವೂ ಕೂಡ ಇವತ್ತು ಚರ್ಚ್ನಲ್ಲಿ ಇರುತ್ತೆ. ಕ್ಯಾಥೋಲಿಕರ ಪ್ರಾಚೀನ ಚರ್ಚ್ಗಳಲ್ಲಿ ಒಂದಾದ ಶಿವಾಜಿನಗರದ ಚರ್ಚ್ಗೆ ಬರುವ ಜನರನ್ನು ನಿಭಾಯಿಸಲು 50 ಮಂದಿ ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ. ಅಂದರೆ ಅಷ್ಟು ಜನ ಬರ್ತಾರೆ ಶಿವಾಜಿನಗರದ ಆ ಚರ್ಚ್ಗೆ. ಸೇಂಟ್ ಮೇರಿ ಬೆಸಿಲಿಕಾ ಚರ್ಚ್ನಲ್ಲಿ ಸಂಭ್ರಮ ಸಡಗರ ಹೆಂಗಿದೆ ಅಂತ ಹೇಳಿ ನೋಡಿ. ಏಸು ಹುಟ್ಟಿದ್ದು, ಏಸು ಬೆಳೆದಿದ್ದು ಇದೆಲ್ಲವೂ ಕೂಡ ಆ ಚರ್ಚ್ನಲ್ಲಿ ಒಂದು ರೀತಿಯಲ್ಲಿ ವಿಶೇಷವಾಗಿ ಅಲ್ಲಿ ಮಾಡಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಾಳೆ ಕ್ರಿಸ್ಮಸ್ ಇದೆ, ಹಾಗಾಗಿ ತಯಾರಿಗಳೆಲ್ಲ ಹೆಂಗಿದ್ದಾವೆ? ಕ್ರಿಸ್ಮಸ್ ಆಚರಣೆಗೆ ಕ್ರೈಸ್ತ ಬಾಂಧವರು ಹೇಗೆ ಸಜ್ಜಾಗಿದ್ದಾರೆ? ಚರ್ಚ್ಗಳಲ್ಲಿ ಯಾವ ರೀತಿ ಸಂಭ್ರಮ ಸಡಗರ ಇದೆ ಅನ್ನೋದನ್ನು ನಮ್ಮ ಪ್ರತಿನಿಧಿ ಧ್ರುವ ತೋರಿಸ್ತಾರೆ. ಧ್ರುವ, ತಾವೀಗ ಎಲ್ಲಿದ್ದೀರಿ? ಯಾವ ಸ್ಪಾಟಲ್ಲಿದ್ದೀರಿ? ತಾವಿರುವಂಥ ಆ ಸ್ಥಳದಲ್ಲಿ ಕ್ರಿಸ್ಮಸ್ ಸಂಭ್ರಮಕ್ಕೆ ಯಾವ ರೀತಿ ಸಜ್ಜಾಗಿದ್ದಾರೆ ತೋರಿಸ್ಬೋದಾ ಧ್ರುವ? ರಂಜಿತ್, ನಾನೀಗ ಶಿವಾಜಿನಗರದ ಸೈಂಟ್ ಮೇರಿ ಬೆಸಲಿಕ್ ಚರ್ಚ್ನ ಆವರಣದಲ್ಲಿದ್ದೀನಿ. ಈ ಒಂದು ಚರ್ಚ್ನ ದೃಶ್ಯವನ್ನ ನಾನು ನೇರವಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಗಮನಿಸ್ತಾ ಇರ್ಬೋದು ನೀವು ದೃಶ್ಯದಲ್ಲಿ, ಲೈಟಿಂಗ್ ಇಂದ ಈ ಒಂದು ಚರ್ಚ್ ಈಗ ಸದ್ಯ ಜಗಮಗಿಸ್ತಾ ಇದೆ. ಕ್ರಿಸ್ಮಸ್ ಹಬ್ಬದ ಸಂಭ್ರಮದ ಹಿನ್ನೆಲೆ ಒಂದು ನೂರಾರು ಜನ ಕ್ರೈಸ್ತ ಬಾಂಧವರು ಈಗ ಚರ್ಚ್ಗೆ ಬಂದು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ನಾಳೆ ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಚರ್ಚ್ನ ಆವರಣ ಒಳಗಡೆ ಪೂಜೆ, ಇದೊಂದು ಪ್ರಾರ್ಥನೆ ಕೂಡ ಆರಂಭವಾಗಿದೆ. ವಿವಿಧ ಪ್ರಾರ್ಥನೆಯನ್ನು ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು, ಎಲ್ಲ ಜನರು ಕೂಡ ಈಗ ಇಲ್ಲಿ ಬಂದು ಒಂದು ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇರುವಂಥ ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು. ಇನ್ನು ಸಾಕಷ್ಟು ಜನ ಈ ಚರ್ಚ್ನ ಆವರಣದಲ್ಲಿ ಇಟ್ಟಂತಹ ಏನು ಸಂತ ಅವರ ಒಂದು ಪ್ರತಿಮೆ ಏನಿದೆ, ಸ್ಟ್ಯಾಚ್ಯೂ ಇದೆ, ಅದರ ಎದುರಿಗೆ ನಿಂತ್ಕೊಂಡು ಸೆಲ್ಫಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಅದಲ್ಲದೆ ಈ ಒಂದು ಲೈಟಿಂಗ್ನಲ್ಲಿ ನಿಂತ್ಕೊಂಡು ಸೆಲ್ಫಿಯನ್ನು ತೆಗೆದುಕೊಳ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇರ್ಬೋದು. ಮುಖ್ಯವಾಗಿ ಈ ಶಿವಾಜಿನಗರ ಚರ್ಚ್ ಏನಿದೆ, ಇಲ್ಲಿ ಅನೇಕ ಜನರು ಬಂದು ಒಂದು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾರೆ. ನಾಳೆ ಈ ಒಂದು ಚರ್ಚ್ನಲ್ಲಿ ಮುಖ್ಯವಾಗಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಇದ್ದು ನಾಳೆ ಅನೇಕ ಒಂದು 20,000ಕ್ಕೂ ಅಧಿಕ ಜನ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಮುಖ್ಯವಾಗಿ ಭದ್ರತಾ ವಿಚಾರಕ್ಕೆ ನೋಡ್ತಾ ಹೋಗೋದಾದ್ರೆ ಸುಮಾರು 50ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು ನೀವು ನೋಡ್ತಾ ಇದ್ದೀರಿ. ನೋಡಿದೆ ಈ ಒಂದು ಚರ್ಚ್ನ ಆವರಣದಲ್ಲಿ ಈಗಾಗಲೇ ಅನೇಕ ಜನರು ಬಂದು ಒಂದು ಪ್ರಾರ್ಥನೆಯನ್ನ ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಕೂಡ ಒಂದು ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಕೂಡ ಕಳೆಗಟ್ಟಿರುವಂತಹದ್ದನ್ನ ನೀವು ನೋಡ್ತಾ ಇರ್ಬೋದು. ಇನ್ನು ಇಲ್ಲಿ ಈ ಒಂದು ಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ನೋಡಿ, ಕ್ಯಾಂಡಲ್ ಅನ್ನ ಇಟ್ಟು ಪ್ರಾರ್ಥನೆಯನ್ನ ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ಕ್ಯಾಂಡಲ್ ಅನ್ನ ಇಟ್ಟು ತಮ್ಮ ಪ್ರಾರ್ಥನೆಯನ್ನ ಕೂಡ ಸಲ್ಲಿಕೆ ಮಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇರ್ಬೋದು. ಈಗಾಗಲೇ ಹಲವು ಜನರು ಕೂಡ ಬಂದಿದ್ದಾರೆ. ನಾನು ಇನ್ನೊಂದು ಭಾಗದ ದೃಶ್ಯವನ್ನ ಕೂಡ ತೋರಿಸ್ತಾ ಹೋಗ್ತೀನಿ. ಇನ್ನೊಂದು ಭಾಗದಲ್ಲಿ ಕುಳಿತುಕೊಂಡು ಏಸು ಕ್ರಿಸ್ತನ ಸ್ಮರಣೆಯನ್ನ ಕೂಡ ಜನರು ಮಾಡ್ತಾ ಇದ್ದಾರೆ. ಅನೇಕ ಜನರು ಈ ಚರ್ಚ್ಗೆ ಈಗ ಆಗಮಿಸಿದ್ದಾರೆ. ಕ್ರೈಸ್ತ ಬಾಂಧವರು ಬಂದು ಒಂದು ಕ್ರಿಸ್ಮಸ್ ಹಬ್ಬದ ಸಂಭ್ರಮದಲ್ಲಿ ಈಗ ಭಾಗಿಯಾಗಿರುವಂಥದ್ದು. ಒಂದು ಕ್ರೈಸ್ತರ ನಂಬಿಕೆ, ಏಸು ಕ್ರಿಸ್ತ ಹುಟ್ಟಿದಂತಹ ದಿನ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ಒಂದು ಹಬ್ಬದ ಪ್ರಯುಕ್ತವಾಗಿ ಪ್ರಾರ್ಥನೆಯನ್ನ ಮಾಡಿ ದೇವರ ಆರಾಧನೆಯಲ್ಲಿ ಎಲ್ಲರೂ ತೊಡಗಿರುವಂತಹದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ಈ ಚರ್ಚ್ನ ಆವರಣ ಕೂಡ ಒಂದು ಅಲಂಕಾರವನ್ನ ಮಾಡಿರುವಂತಹದ್ದನ್ನ ಕೂಡ ನೀವು ನೋಡ್ತಾ ಇರ್ಬೋದು. ನಾನು ಈ ಚರ್ಚ್ನಲ್ಲಿ ಏಸು ಕ್ರಿಸ್ತವರ ಒಂದು ಜೀವನ ಕ್ರಮದ ಬಗ್ಗೆ ಇಲ್ಲಿ ಎಲ್ಲವನ್ನ ಕೂಡ ತೋರಿಸಿದ್ದಾರೆ. ಏಸು ಹುಟ್ಟಿರ್ದಿಂದ ಹಿಡಿದು ಅವರು ಮರಣ ಹೊಂದುವ ತನಕ ಇದ್ದಂತಹ ಜೀವನ ಶೈಲಿಯನ್ನ ಇಲ್ಲಿ ಒಂದು ತೋರಿಸುವಂತಹ ಪ್ರಯತ್ನವನ್ನ ಕೂಡ
ಮಾಡಿದ್ದಾರೆ. ಒಟ್ಟಾರೆಯಾಗಿ ನಾಳೆ ಕ್ರಿಸ್ಮಸ್ ಹಬ್ಬವನ್ನು ಬರಮಾಡಿಕೊಳ್ಳಲು ಎಲ್ಲ ಸಿದ್ಧತೆ ಕೂಡ ನಡೀತಾ ಇದೆ. ಈಗಾಗಲೇ ಚರ್ಚ್ನಲ್ಲಿ ಪ್ರಾರ್ಥನೆ ಹಾಗೆ ಆರಂಭವಾಗಿರುವಂಥದ್ದು. ನಾಳೆ ಇನ್ನೂ ಕೂಡ ಸಂಭ್ರಮ ಕಳೆಗಟ್ಟುತ್ತೆ ರಾಜ್ಯಾದ್ಯಂತ. ಧ್ರುವ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ಪಾಲಿಟಿಕ್ಸ್ನಲ್ಲಿ ಅಶ್ಲೀಲ ಪದ ಮಾತಿನ ಮಲ್ಲ ಯುದ್ಧ ಜೋರಾಗಿದೆ. ಕೇಸರಿ ಕಲಿ ರವಿಗೆ ಹೆಬ್ಬಾಳ್ಕರ್ ಮತ್ತೆ ಹೊಸ ಚಾಲೆಂಜ್ ಹಾಕಿದ್ದಾರೆ. ಇದೀಗ ಕಾಂಗ್ರೆಸ್ ಬಿಜೆಪಿ ನಡುವೆ ತನಿಖಾ ವಾರ್ ಸದ್ದು ಮಾಡ್ತಾ ಇದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಮಂಜುನಾಥನ ಮೇಲೆ ನೀವು ಪ್ರಮಾಣ ಮಾಡಿ ನೀವು ಕೂಡ ನಿಮ್ಮ ಧರ್ಮಪತ್ನಿಯನ್ನ ಕರ್ಕೊಂಡು ಬನ್ನಿ ಮಂಜುನಾಥನ ದೇವಸ್ಥಾನಕ್ಕೆ, ನಾನು ಕೂಡ ನನ್ನ ಕುಟುಂಬವನ್ನ ಕರ್ಕೊಂಡು ಅಲ್ಲಿ ಬರ್ತೀನಿ. ಬಾಯಿ ತೆಗೆದ್ರೆ ರಾಮನ ಹೆಸರನ್ನ ಹೇಳ್ತೀರಾ, ಅದಕ್ಕೆ ತಾವು ಬನ್ನಿ ಧರ್ಮಸ್ಥಳಕ್ಕೆ ಅಂತ ಕರೆ. ಡರ್ಟಿ ಪಾಲಿಟಿಕ್ಸ್ನಲ್ಲಿ ಅಶ್ಲೀಲ ಪದ ಫೈಟ್. ಧರ್ಮಸ್ಥಳಕ್ಕೆ ಬನ್ನಿ, ಸಿಟಿ ರವಿಗೆ ಲಕ್ಷ್ಮಿ ಚಾಲೆಂಜ್. ರಾಜ್ಯ ರಾಜಕೀಯದಲ್ಲಿ ಮಾತಿನ ಮಲ್ಲಯುದ್ಧ ಆಗಿದ್ದು ಆಯ್ತು. ಇದೀಗ ಡರ್ಟಿ ಪಾಲಿಟಿಕ್ಸ್ಗೆ ಆಣೆ ಪ್ರಮಾಣ ಎಂಟ್ರಿ ಆಗಿದೆ. ಕೇಸರಿ ನಾಯಕ ಸಿಟಿ ರವಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತೆ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಪತ್ನಿ ಪಲ್ಲವಿ ಅವರೊಂದಿಗೆ ಧರ್ಮಸ್ಥಳದಲ್ಲಿ ಆಣೆ ಮಾಡಲಿ ಅಂತ ಸವಾಲು ಹಾಕಿದ್ದಾರೆ. ಮಂಜುನಾಥನ ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ, ನೀವು ಕೂಡ ನಿಮ್ಮ ಧರ್ಮಪತ್ನಿಯನ್ನ ಕರ್ಕೊಂಡು ಬನ್ನಿ ಮಂಜುನಾಥನ ದೇವಸ್ಥಾನಕ್ಕೆ, ನಾನು ಕೂಡ ನನ್ನ ಕುಟುಂಬವನ್ನು ಕರ್ಕೊಂಡು ಅಲ್ಲಿ ಬರ್ತೀನಿ. ಇದು ನೈತಿಕತೆಯ ಪ್ರಶ್ನೆಯನ್ನು ಎತ್ತಿದ್ದೀರಾ ನೀವು. ನಿಮಗೆ ನೈತಿಕತೆ ಇದ್ರೆ ಖಂಡಿತವಾಗ್ಲೂ ನೀವು ಅಲ್ಲಿ ಬನ್ನಿ. CID ತನಿಖೆ ಮಾಡೋದಾದ್ರೂ ಕೂಡ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ CID ತನಿಖೆ ಮಾಡಲಿ. ರಿಪೋರ್ಟ್ನ ನ್ಯಾಯಾಧೀಶರಿಗೆ ಕೊಡಿ. ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಧೀಶರ ನಿರ್ದೇಶನದಲ್ಲಿ CID ತನಿಖೆ ಆಗಿದೆ. ನಾನು ಹೇಳಿದ್ನಲ್ಲ, ಯಾವುದೇ ಒತ್ತಡ ಇಲ್ಲದೆ ಕೆಲಸ ಮಾಡೋದಾದ್ರೂ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಮಾಡಬಲ್ಲರು. ಯಾವಾಗ ಒತ್ತಡಕ್ಕೆ ಒಳಗಾಗ್ತಾರೆ, ಯಾವಾಗ ನಮಗೆ ಒಳ್ಳೆ ಜಾಗಕ್ಕೆ ಪೋಸ್ಟಿಂಗ್ ಬೇಕು ಅಂತ ಆಸೆ ಪಡ್ತಾರೆ, ಆಗ ಏನಾಗ್ತದೆ, ನ್ಯಾಯದ ನಿರಾಕರಣೆ ಆಗುತ್ತೆ. CID ಹೆಗಲಿಗೆ MLC ಸಿಟಿ ರವಿ ಕೇಸ್. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ MLC ಸಿಟಿ ರವಿ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ ಎನ್ನುವಂತಹ ಕೇಸ್ ತನಿಖೆ CID ಹೆಗಲೇರಿದೆ. CIDಗೆ ತನಿಖೆಗೆ ಆದೇಶ ಮಾಡಿದ್ದಾರೆ. ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ. ನಮ್ಮ ಪೊಲೀಸ್ನವ್ರ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ. ಸ್ಪೀಕರ್ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಯಾಕೆ ಇವರೆಲ್ಲರೂ ಸುಮ್ಮನಿದ್ದಾರೆ, ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಅಂದರೆ ಎಲ್ಲರ ಮನೆ ದೋಸೆ ತೂತಾಗ್ಬಿಟ್ಟಿದೆ. ಇಲ್ಲಿ ಎಲ್ಲರದು ಒಂದು ವಿಡಿಯೋನ ಇದೆ, ಒಂದು ಇಂಥದ್ದು ಏನಾದರೂ ಪ್ರಕರಣ ಇದೆ. ಅದಕ್ಕೆ ನೀವು ನನಗೆ ಬೆನ್ನಿಗೆ ನಿಂತಿಲ್ಲ ಅಂದರೆ ಇದಕ್ಕೆ ನಾನು ಯಾಕಪ್ಪ ನಿನಗೆ ಬೆನ್ನಿಗೆ ನಿಂತ್ಕೋಬೇಕು ಅಂದ್ಬಿಟ್ಟು ಎಲ್ಲರೂ ತ್ರಿಶಂಕು ಪರಿಸ್ಥಿತಿನಲ್ಲಿದ್ದಾರೆ. ಸೊ ಅದಕ್ಕೆ ಇವತ್ತು ಸಿಟಿ ರವಿಗೆ ಅಷ್ಟೊಂದು ಸಪೋರ್ಟ್ ಇದೆ. ಇದೇ ಬೇಟಿ ಬಚಾವ್ ಬೇಟಿ ಪಡಾವ್ ಆಂದೋಲನ ಅವ್ರದ್ದು. ಡೈರೆಕ್ಟಿ ಪಾಲಿಟಿಕ್ಸ್ನಲ್ಲಿ ಅಶ್ಲೀಲ ಮಾತಿನ ಕಿಚ್ಚು ಜೋರಾಗಿದೆ. ಬೆಂಕಿಯಲ್ಲಿ ಬೇಯೋದು ಯಾರು ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.